ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಪಂಜಾಬಿಂದ ಲೋಡ್ ಬಂದಿದೆ. ಲಾರಿ ಫುಲ್ಲು, ಒಂದು ಲಾರಿ ಪೂರ್ತಿ ಹಸುಗಳಿದ್ದಾವೆ. ನೋಡಿ, ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ನಾವು ಎಲ್ಲಿಂದ ತರ್ತೀವಿ ಹಸು ಅಂತ. ನೋಡಿ, ಪಂಜಾಬಿಂದ ಹಸುಗಳು ಬಂದಿದೆ. ಕಸ್ಟಮರು ಬಂದಿದ್ದಾರೆ, ರೆಡಿ ಇದ್ದಾರೆ. ಈಗ ಅನ್ಲೋಡ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ. ಸೇಲ್ ಆಗೋಗುತ್ತೆ ಇವತ್ತು. ಲೋಡ್ ಆಗ್ತಾ ಇದೆ ಇವಾಗ. ಮಾಡು, ಅದನ್ನು ಎಡಿಟ್ ಮಾಡ್ಕೋಬೋದಲ್ಲ ಶಾರ್ಟ್ಸು. ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಬಂದಿದೆ. ಪಂಜಾಬ್ ಬಂದಿದೆ ನೋಡಿ. ಸಲ್ಮಾನ್ ಬಾಯ್ ಬಿಸಿ. ಭಾಳ ಮಳೆ ಬಂದ್ಬಿಡುತ್ತೆ ಅಂತ ಬರಕರೆ ಎಲ್ಲ ನೀರೆಲ್ಲ नहीं होता ना, बारी ऊपर है. ಅಲ್ಲ, ಎಗ್ರು ಬರ್ತವೆ ಅಂತ ಅವರು ಜಂಪ್ ಮಾಡ್ತವೆ. ये रिमूव करना तो इजी होता गाय को. ಅದೇ ಇದು ಇನ್ಸ್ಟಾ ರೀಲ್ಸ್ಗೆ ಕಡ್ಗ ಹಾಕೋರಲ್ಲ ಕಾಲಿಗೆ. ಕಡ್ಗ ಬೇಕಾಗೋರೆ ಲಕ್ಕು. ಸುಮಾರು ಕರುಗಳಗವೆ. ತಗೊಳ್ಳೋದಕ್ಕೆ ಲಕ್ಕು ಅದು ಬೆಳ್ಳಿದ ಅಂತ ನನ್ನ ಪ್ರಕಾರ. ಬೆಳ್ಳಿದಲ್ಲ, ಬೆಳ್ಳಿದ ಹಾಕ್ತಾರೆ ಅವರು. ಪಂಜಾಬ್ರಲ್ಲ ಅವರೆಲ್ಲ ಇದೇ ಮಾಡಲ್ಲ. ಕಾಣಿಸ್ತಾರಲ್ಲಪ್ಪ ಈಗ ಲಕ್ಷ್ಮಿಯವರು. ಎಲ್ಲಿ ಹಾಕು ಅಂದ್ರೆ ಜಾಸ್ತಿ ಅವಲ್ಲ. ನೋಡಿ, ಒಂದಕ್ಕಿಂತ ಒಂದು ಹಸುಗಳು ಕರುಗಳು ಎಲ್ಲ ಬಂದಿದೆ. ಒಂದಕ್ಕಿಂತ ಒಂದು ಟಾಪ್ ಬರ್ತಾ ಇದೆ. ಚಿನ್ನಮ್ಮ, ಮುಂದೆ ಬಾ, ನೀನು ನೀಟಾಗಿ ಮಾಡು. ಎಲ್ಲ ಬಿಚ್ಚಿ ಇಟ್ಕೊಳ್ತಿದ್ರು ಅಲ್ಲಿ. ನಾವಿಲ್ಲಿ ರೈತರು ಕೊಟ್ಬಿಡ್ತೀವಿ. ಮೂಗ್ದಾರ ಹಾಕಿದ್ರೆ ಪಂಜಾಬ್ ಹಸು, ಪಂಜಾಬ್ ಕರು ಅಂತ ಎಲ್ಲಿ ಹೇಳ್ತಾರೆ ಅವ್ರೆ. ಮಾಡಿ ಚಿನ್ನಮ್ಮ, ಹುಷಾರು, ಹೇಳ್ಕೊಡುತ್ತೆ. ನೋಡಿ, ಒಂದಕ್ಕಿಂತ ಒಂದು ಟಾಪ್ ಇದೆ ಕರುಗಳು. ಆಲ್ಮೋಸ್ಟ್ ಇವತ್ತೆಲ್ಲ ಬುಕ್ಕಿಂಗ್ ಆಗಿದೆ. ಆಲ್ಮೋಸ್ಟ್ ಇವತ್ತೆಲ್ಲ ಸೇಲ್ ಆಗುತ್ತೆ. ಸರ್, ನೀವು ಎಷ್ಟು ಹಸು ಬುಕ್ ಮಾಡಿದ್ದೀರಾ? ಎರಡು ಹಸು ಇವ್ರು ಬುಕ್ ಮಾಡಿದ್ದಾರೆ. ನೋಡಿ, ಬಳ್ಳಾರಿಯಿಂದ ಬಂದಿದ್ದಾರೆ ಹಸು ತಗೊಳ್ಳೋಕ್ಕೆ. ಹಾಂ, ಇಲ್ಲ ಕಟ್ಟಾಕ್ಲಿ ಬಿಡಿ, ಆಮೇಲೆ ಎತ್ಕೊಂಡು ಹೋಗ್ಬಿಡೋದು. ನೋಡಿ, ಹಸುಗಳು ಕರುಗಳು ಎಲ್ಲ ಇದ್ದಾವೆ. ನೋಡಿ, ಕೆಳಗೆ ನೋಡಿ. ನೋಡಿ, ಒಂದಕ್ಕಿಂತ ಒಂದು ಟಾಪು. ತುಂಬ ಚೆನ್ನಾಗಿ ಹಸುಗಳನ್ನೆಲ್ಲ ತಂದಿದ್ದಾರೆ. ಕೇರ್ ಟೇಕರ್ ಎಲ್ಲ ಬರ್ತಾರೆ ನೋಡಿ. ಆಯ್ತಾ, ಪೂರ್ತಿ ಬೇಕಾ ಮಗ್ನ ಇದಕ್ಕೆ? ಎಲ್ಲ ಅನ್ಲೋಡ್ ಆಗ್ತಾ ಇದೆ. ಯಾರ್ಯಾರು ಬುಕ್ ಮಾಡ್ಕೊಂಡಿದ್ದೀರಾ, ಬರ್ತಾ ಇದ್ದೀರಾ?
ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಲೈವ್ ಇಲ್ಲ, ವಿಡಿಯೋ ಮಾಡ್ತಾ ಇದ್ದಾರೆ. ಹಾಂ ವಿಡಿಯೋ ಮಾಡ್ತಾ ಇದ್ದಾರೆ, ಲೈವ್ ಮಾಡ್ತಾ ಇಲ್ಲ. ವಿಡಿಯೋ ಮಾಡ್ಬಿಟ್ಟು ನಯ ಸರಿ ಕಳಿಸ್ತಾರೆ. ಅಂಜನಪ್ಪ ಅವರು ಎಲ್ಲಿಂದ ಬಂದಿರೋದು? ಬಳ್ಳಾರಿಯಿಂದ ಅಂಜನಪ್ಪ ಅವ್ರು ಬಂದಿದ್ದಾರೆ. ಖುಷಿ ಆಗ್ತದೆ. ಖುಷಿ ಹೆಂಗಿದೆ ನೋಡಿ, ಎಲ್ಲ ಕರುಗಳು ಅನ್ಲೋಡ್ ಆಯ್ತು ಈಗ. ಹಸುಗಳು ಎಲ್ಲ ದೊಡ್ಡ ದೊಡ್ಡ ಹಸುಗಳು ನೋಡಿ, ಒಳ್ಳೆ ಬ್ರೀಡಲ್ಲಿದೆ ಹಸುಗಳು. ನೋಡಿ, ಒಂದಕ್ಕಿಂತ ಒಂದು ಟಾಪು ಹಸುಗಳು ನೋಡಿ ಫ್ರೆಂಡ್ಸ್. ಈಗ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. 4 ಹಸು ಆಲ್ರೆಡಿ 2 ಅವರು 2 ಹಸು ಬುಕ್ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಜನಗಳು ಬರ್ತಾ ಇದ್ದಾರೆ ನೋಡಿ. ತುಂಬ ಟಾಪ್ ಹಸುಗಳು. ನೋಡಿ ಏನು ಸೈಜಲ್ಲಿದೆ, ಎಲ್ಲ ಆನೆ ಥರ ಹಸುಗಳು. ಒಳ್ಳೆ ಹೈಟಲ್ಲಿ, ಒಳ್ಳೆ ಲೆಂತಲ್ಲಿ ನೋಡಿ. ಹಸುಗಳು ಕ್ವಾಲಿಟಿ ನೋಡಿ, ಬ್ರೀಡ್ ನೋಡಿ. ನೋಡಿ, ಪಂಜಾಬಿಂದ ಬಂದಿರೋದು ABS ಸ್ಟ್ರೈಕರ್ ಇದು ನೋಡಿ. ABS ಸ್ಟ್ರೈಕರು ನೋಡಿ, ABS ಸ್ಟ್ರೈಕರು, ABS ಬ್ರೂಟ್ ಮತ್ತು ಪೆನಿ ಮೇಕರ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಹಸುಗಳಿದೆ ನೋಡಿ. ನೋಡಿ, ಆಲ್ಮೋಸ್ಟ್ ಒಂದು ತಿಂಗಳು ಟೈಮ್ ಇದೆ ಇದು ನೋಡಿ. ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಎಲ್ಲಿಂದ ತರಿಸಿವೆ ಹಸು ಅಂತ ನೋಡಿ. ಪಂಜಾಬಿಂದ ಹಸುಗಳು ಬಂದಿದ್ದಾವೆ ನೋಡಿ. ಒಂದಕ್ಕಿಂತ ಒಂದು ಟಾಪು ಬ್ರೂಟ್ ಇದೆ ನೋಡಿ. ಅಲ್ಲಿ ಅದು ABS ಸ್ಟ್ರೈಕರ್ ಇದು, ಅದು ಬ್ರೂಟು. ಪೆನಿ ಮೇಕರ್ ಇದೆ. ಆಲ್ಮೋಸ್ಟ್ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ನೋಡಿ. ನೋಡಿ, ಇದು ನೋಡಿ ಆನೆ ಸೈಜು, ತುಂಬ ಒಳ್ಳೆ ಹಸು ನೋಡಿ. ಬ್ರೀಡ್ ನೋಡಿ. 5 ಕಟ್ಟರು ಸಾಕು ಫ್ರೆಂಡ್ಸ್. ರೈತರು ಉದ್ಧಾರ ಆಗಲ್ಲ, ಕಷ್ಟದಲ್ಲಿದ್ದೀನಿ, ಬಡವರು ಇದ್ದೀವಿ ಅಂತಾರ ಅಂಥವ್ರು 10 ಹಸು ಕಟ್ಟದ. ಇವು ಇಂಥವನ್ನ ಬರೀ 3 ಹಸು ಕಟ್ಟಲಿ, ಅವ್ರಿಗೆ ಯಾಕೆ ಲಾಸ್ ಆಗುತ್ತೆ ನೋಡೋಣ. ಹೈನುಗಾರಿಕೆ ಲಾಸ್ ಆಗುತ್ತೆ ಅಂತ ಏನು ಹೇಳೋರು ನೋಡಿ. ಕರುಗಳು ಇನ್ನೆರಡು ಕರುಗಳು ಹೋಗಿದೆ ಶೆಡ್ಡಿಗೆ ಆಲ್ರೆಡಿ. ಎಲ್ಲ ಟಾಪ್ ಕರುಗಳು, ಎಲ್ಲ ಟಾಪ್ ಹಸುಗಳು ಬಂದಿರೋದು ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಷ್ಟೇ ಡೈರಿ ಫಾರ್ಮ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರೈತರಿಗೆ ಹೀಗೆ ಸಪೋರ್ಟ್ ಮಾಡಿ. ಒಳ್ಳೆ ಬ್ರೀಡ್ಗಳು, ಒಳ್ಳೆ ಬ್ರೀಡ್ ಹಸುಗಳು, ಒಳ್ಳೆ ಬ್ರೀಡ್ ಕರುಗಳನ್ನ ತರ್ತಾ ಇರ್ತೀವಿ, ವೀಡಿಯೋ ಮಾಡ್ತಾಯಿರ್ತೀನಿ, ಕೊಡ್ತಾಯಿರ್ತೀನಿ ರೈತರಿಗೆ ನೋಡಿ. ಇವರು 2 ಹಸುಗಳು ಬುಕ್ ಮಾಡಿದ್ದಾರೆ. ಒಂದು ಪೆನಿ ಮೇಕರು, ಇನ್ನೊಂದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಆಲ್ಮೋಸ್ಟ್ ಬುಕ್ ಆಗೋಗುತ್ತೆ, ಇವತ್ತು ಎಲ್ಲ ಸೇಲ್ ಆಗೋಗುತ್ತೆ ಆಲ್ಮೋಸ್ಟ್ ಹಸುಗಳು. ಇನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಹಸುಗಳು. ಹ್ಯಾಮರ್ ಹಸುಗಳಿದೆ, ಸ್ಟ್ರೈಕರ್ ಇದೆ, 3 ಹ್ಯಾಮರ್ ಇದೆ ನೋಡಿ. ಒಂದಕ್ಕಿಂತ ಒಂದು ಟಾಪು ತೋರಿಸ್ತೀನಿ. ಶೆಡ್ಡಲ್ಲಿದೆ, ಎಲ್ಲ ಅನ್ಲೋಡ್ ಮಾಡಿದ್ದೀವಿ. ಅನ್ಲೋಡ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ. 4 ಹಸುಗಳು ಇಲ್ಲೇ ಹೋಗ್ತಾಯಿದೆ. ನೋಡಿ, ಒಂದಕ್ಕಿಂತ ಒಂದು ಟಾಪ್ ಹಸುಗಳು, ಒಂದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿ ಇದ್ದಾವೆ ನೋಡಿ. ಹ್ಯಾಮರ್ ನೋಡಿ, ಏನು ಒಳ್ಳೆ ಬ್ರೀಡಲ್ಲಿದೆ ಅಂತ ನೋಡಿ. ಅವು ಫ್ರೀ ಬಿಟ್ಟರೆ ಹಂಗೆ ಓಡೋದು. ತೋರಿಸ್ತೀನಿ ಈಗ ಹಸುಗಳು ಕಟ್ಟಾಕಿ ಫ್ರೆಂಡ್ಸ್ ನೋಡಿ. ಹಸುಗಳು ಕರುಗಳೆಲ್ಲ ಬಂದಿದ್ದಾವೆ ನೋಡಿ. ಇದು ಕರು, ಹಸು ಹೈಟಲ್ಲಿದೆ ಕರು. ಇದು 1 ವರ್ಷದ ಕರು, ತುಂಬ ದೊಡ್ಡ ಕರು. ಸೆಮಿಗೆ ಆಲ್ಮೋಸ್ಟ್ ರೆಡಿ ಇದೆ. ಒಳ್ಳೆ ಕರುಗಳು. ಇದು ನಮ್ಮದು ಆಲೂಪಲ ಹಸು ಇದೆಯಲ್ಲ, ಆ ಹಸು ನೋಡಿ. ಹಸುಗಳು ಬಂದಿರೋದು ಇದು ನೋಡಿ. ABS ಸ್ಟ್ರೈಕರು ನೋಡಿ. ಹಸುಗಳು ನೋಡಿ, ಇವೆರಡು ಹಸು ಸೇಲ್ ಆಗಿದೆ. ಬಳ್ಳಾರಿಗೆ ಸೇಲ್ ಆಗಿರೋದು ನೋಡಿ. 4 ಹಸು ಬಂದಿದ್ದಾವೆ. ಸ್ಟ್ರೈಕರ್ ಒಂದು, 3 ಹ್ಯಾಮರ್ ಬಂದಿದ್ದಾವೆ. ಎಲ್ಲದಕ್ಕೂ ರೆಕಾರ್ಡ್ಸ್ ಇದೆ. ನಿಮ್ಗೆ ಯಾರು ಬೇಕು ಬನ್ನಿ ನೋಡಿ. ಇದು 40 ಲೀಟರ್ಸ್ ರೆಕಾರ್ಡ್ ಇದೆ ಇದು. ಈ ಹಸು ತುಂಬ ದೊಡ್ಡ ಹಸು, ಒಳ್ಳೆ ಸೈಜಲ್ಲಿದೆ. ಇನ್ನೂ ಟೈಮ್ ಇದೆ, 1.5 ತಿಂಗಳು ಟೈಮ್ ಇದೆ. ಇನ್ನು 1.5-2 ತಿಂಗಳು ಟೈಮ್ ಇದೆ. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈಗ ಈ 2 ಹಸು ಸೇಲ್ ಆಗಿದೆ, ಈ 2 ಹಸು ಅವೈಲೇಬಲ್ ಇದೆ. ಬುಕ್ಕಿಂಗ್ ಅವೈಲೇಬಲ್ ಇದೆ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲ ಲೈವಾಗಿ ಬಂದು ಹಸುಗಳನ್ನ ನೋಡಿ. ನಮ್ಮ ಹಳೆ ಹಸುನೇ ದೊಡ್ಡದಾಯಿತು, ಅದಕ್ಕಿಂತ ದೊಡ್ಡ ಸೈಜಲ್ಲಿದೆ. ತುಂಬ ಒಳ್ಳೆ ಸೈಜು, ನನ್ನ ಸ್ಟ್ರೈಟ್ ಇದೆ. ಒಳ್ಳೆ ಹಸು, ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ಕರುಗಳು ಅಷ್ಟೇ ನೋಡಿ, ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಕರುಗಳು. ಆಲ್ಮೋಸ್ಟ್ ಸೆಮಿಗೆ ರೆಡಿ ಇದ್ದಾವೆ
ಆಲ್ಮೋಸ್ಟ್ ಇನ್ನೊಂದು ತಿಂಗಳೊಳಗೆ ಸೆಮೆನು, ನೀವು ಒಂದು 15 ದಿವಸ ಒಂದು ತಿಂಗಳಿಗೆ ಸೆಮೆನ್ ಹಾಕೋಬೇಕು ಅಂಥ ಕರುಗಳು ತುಂಬ ಚೆನ್ನಾಗಿದ್ದಾವೆ. ಇವೆರಡು ಬಳ್ಳಾರಿಗೆ ಬುಕ್ ಆಗಿದೆ, ಸೇಲ್ ಆಗಿದೆ. ನಾನು ವೀಡಿಯೋ ಮಾಡ್ತೀನಿ ಸಪ್ರೇಟ್ ಅವ್ರು ಹೋಗ್ಬೇಕಾರೆ, ತೊಗೊಂಡೋಗ್ಬೇಕಾರೆ. ಲೈವಲ್ಲಿ ಮಾತಾಡ್ಸಿದ್ದೀನಿ. ಇನ್ನೂ ಯಾರ್ಯಾರು ಲೈವ್ ನೋಡಿಲ್ಲ ಲೈವ್ ನೋಡಿ. ನೋಡಿ ತುಂಬ ಇಲ್ಲಿ ಇದು 3 ಕರುಗಳು ನೋಡಿ, ಇವು 3 ಕರು ಮತ್ತು ಲಾಸ್ಟಿಗೆ ಇವಿಷ್ಟು ಕರು ಇದ್ದಾವೆ 6. ತುಂಬ ಅಂದರೆ ತುಂಬ ಒಳ್ಳೆ ಬ್ರೀಡಲ್ಲಿ ಇದ್ದಾವೆ ನೋಡಿ. ನೋಡಿ ಇದು ವರ್ಲ್ಡ್ ವೈಡಲ್ಲಿ ಯಾರಿಗೆ ಬೇಕು ನೋಡ್ಕೊಳ್ಳಿ. ವರ್ಲ್ಡ್ ವೈಡ್ ಹಸು ತುಂಬ ಚೆನ್ನಾಗಿದೆ ಕರು ಇದು ನೋಡಿ. ಬಹುತ್ ಅಚ್ಚಿ है ना ಬಚ್ಟೀಕಿ ನೋಡಿ. ಕರುದು ಖಡ್ಗ ಹಾಕಿದ್ದಾರೆ ಕಾಲಿಗೆ ನೋಡಿ, ಇದಕ್ಕೂ ಹಾಕಿದ್ದಾರೆ. ಕ್ಯಾ ಸಿಲ್ವರ್ ಕೇನಾ, ಸಿಲ್ವರ್ ಕ್ಯಾ ಬೆಳ್ಳಿ ಖಡ್ಗ ಹಾಕಿದ್ದಾರೆ ಕಾಲಿಗೆ. ಪಂಜಾಬ್ ಕರುಗಳು ತುಂಬ ಟಾಪ್ ಕರುಗಳು ಹಸುಗಳೆಲ್ಲ ಬಂದಿದ್ದಾವೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವತ್ತು ಆಲ್ರೆಡಿ ಎಲ್ಲ ಬುಕ್ ಆಗ್ತಿದೆ, ಸೇಲ್ ಆಗ್ತಿದೆ. ಆದಷ್ಟು ಜನ ಬುಕ್ ಮಾಡ್ಕೊಳ್ಳಿ. ಇವತ್ತು ಬಂದು ಬೇಕಾದ್ರೆ ನಾಳೆ ತೊಗೊಂಡೋಗ್ಬೋದು. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆ ಬೇಕು ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಪಂಜಾಬಿನ ಬ್ರೀಡ್ಗಳು. ಇದಂತೂ ತುಂಬ ಒಳ್ಳೆ ಹಸು, ಒಳ್ಳೆ ಸೈಜಲ್ಲಿದೆ ನೋಡಿ. ಇನ್ನೂ 1.5-2 ತಿಂಗಳು ಟೈಮ್ ಇದೆ. ಇವರೇ ನಮ್ಮ ಕೇರ್ ಟೇಕರು ಸಲ್ಮಾನ್ ಬೈ ಅಂತ. ಪೂರ್ತಿ ಹಸುಗಳು ಕರುಗಳನ್ನೆಲ್ಲ ಇವರೇ ನೀಟಾಗಿ ಕೇರ್ಫುಲ್ಲಾಗಿ ತೊಗೊಂಬರೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ಈ ವಿಡಿಯೋ ಇಷ್ಟ ಆಯಿತು ಎಲ್ಲ ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದು. ಒಳ್ಳೆ ಹಸುಗಳು ಒಳ್ಳೆ ಕರುಗಳು ರೈತರಿಗೆ ಸಿಗಬೇಕು. ಸೊ ಹಂಗಾಗಿ ಈ ವಿಡಿಯೋ ಒಳ್ಳೊಳ್ಳೆ ಹಸುಗಳು ಕರುಗಳದ್ದು ವಿಡಿಯೋ ಮಾಡಿರೋದು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರನ್ನ ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ. ಒಳ್ಳೆ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಹಸುಗಳು ಒಳ್ಳೊಳ್ಳೆ ಕರುಗಳನ್ನ ಕೊಡಿಸ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಖಂಡಿತ ಒಳ್ಳೊಳ್ಳೆ ಹಸುಗಳು ಒಳ್ಳೆ ಕರುಗಳನ್ನ ಇನ್ನೂ ಕಮ್ಮಿ ಬೆಲೆಗೆ ತರ್ತೀನಿ. ತುಂಬ ಒಳ್ಳೆ ಸೈಜಲ್ಲಿದ್ದಾವೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಆನೆ ಸೈಜಲ್ಲಿದ್ದಾವೆ. ಸೊ ಓಕೆ ಫ್ರೆಂಡ್ಸ್, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕು ನನಗೆ ನೆಕ್ಸ್ಟು ನನ್ನ ವೀಡಿಯೋಗೆ ಮಾಡೋಕ್ಕೆ ಒಂದು ಒಳ್ಳೆ ಮೋಟಿವ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.